ಟೋಟಲ್ 3 ಜನ ನಮಗೆ ಲೋಕಲೈಟ್ಸ್ ಇದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಇಂದ ಬಾಗೇಪಲ್ಲಿ ತಾಲೂಕಾ ಮತ್ತೆ ಪಕ್ಕದಲ್ಲಿ ಗುಡಿಬಂಡೆ ತಾಲೂಕಿಂದ ಅವರು ಈ ತರ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಲೋಕಲ್ ಇಂದ ಇನ್ಫಾರ್ಮೇಶನ್ ಕೊಡಿ ಈ ಆಫೆನ್ಸ್ ಗೆ ಇನ್ವಾಲ್ವ್ ಆಗಿದ್ದಾರೆ. ಅವ್ರ ಮೇಲೆ ಸಣ್ಣ ಪುಟ್ಟ ಕೇಸಸ್ ವಗೇರಾ ಇದೆ, ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ. ಅಂತಾರಾಜ್ಯ ಕುಖ್ಯಾತ ಡಕಾಯಿತ ಬಾಂಬೆ ಸಲೀಂ ಮೂಲತಃ ಮಹಾರಾಷ್ಟ್ರದವನು. 12 ವರ್ಷದ ವಯಸ್ಸಿನಲ್ಲೇ ತಾನು ಕೆಲಸ ಮಾಡುತ್ತಿದ್ದ ಅಂಗಡಿ ಮಾಲೀಕನನ್ನೇ ಕೊಲೆ ಮಾಡಿ ಬಾಲ ಅಪರಾಧಿ ಕೋರ್ಟ್ನಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ. ಅಂದಿನಿಂದ ಇದುವರೆಗೂ ಅದೇ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳ ಪೊಲೀಸ್ ಠಾಣೆಗಳಲ್ಲಿ ಬಾಂಬೆ ಸಲೀಂ ವಿರುದ್ಧ 5 ಕೊಲೆ ಪ್ರಕರಣ, 4 ಡಕಾಯಿತಿ ಪ್ರಕರಣ, 2 ಸುಲಿಗೆ ಪ್ರಕರಣ, 2 ಕಿಡ್ನಾಪ್ ಪ್ರಕರಣ ಹಾಗೂ ಹಲವು ಕಳವು ಪ್ರಕರಣಗಳು ಸೇರಿ 20ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಬಾಂಬೆ ಸಲೀಂ 3 ರಾಜ್ಯಗಳ ಪೊಲೀಸರಿಗೆ ವಾಂಟೆಡ್ ಕ್ರಿಮಿನಲ್ ಆಗಿದ್ದು, ಪೊಲೀಸರಿಗೆ ತಲೆ ಬಿಸಿ ಮಾಡಿದ್ದ. ಕುಖ್ಯಾತ ಡಕಾಯಿತ ಬಾಂಬೆ ಸಲೀಂ ಹಾಗೂ ಗುಡಿಬಂಡೆ, ಬಾಗೇಪಲ್ಲಿ, ರಾಜನಕುಂಟೆ, ಬೆಂಗಳೂರು ಪೊಲೀಸ್ ಠಾಣೆಗಳಲ್ಲಿ ರೌಡಿ ಶೀಟರ್ಗಳಾದ ಬಾಗೇಪಲ್ಲಿಯ ಚೇತನ್, ಗುಡಿಬಂಡೆ ಬಾಬುರೆಡ್ಡಿ, ರಾಜನಕುಂಟೆ ನಾಗೇಶ್, ಬೆಂಗಳೂರಿನ ವಸೀಂ ಮತ್ತು ಸಹಚರರಾದ ಚೇತನ್, ಅನಿಲ್, ಅಸ್ಲಂ ಸೇರಿ 8 ಜನ ಡಕಾಯಿತರು ಬಾಗೇಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಆದಿಗಾನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡಿಬಂಡೆ ತಾಲೂಕಿನ ಗಂಗಾನಹಳ್ಳಿ ಗ್ರಾಮದ ಅಶ್ವಥ್ ನಾರಾಯಣ ಸ್ವಾಮಿಯ ಕಾರನ್ನ ಅಡ್ಡಗಟ್ಟಿ ಕಾರಿನಲ್ಲಿದ್ದ 16 ಲಕ್ಷ ರು ಹಣವನ್ನ ದೋಚಿಕೊಂಡು ಆತನನ್ನ ಕಿಡ್ನಾಪ್ ಮಾಡಿ ಅಶ್ವಥ್ ನಾರಾಯಣ ಸ್ವಾಮಿ ಹೆಂಡತಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿ 50 ಲಕ್ಷ ರೂಪಾಯಿಗಳಿಗೆ ಬೇಡಿಕೆ ಇಟ್ಟಿದ್ದರು. ಅಶ್ವಥ್ ನಾರಾಯಣ ಸ್ವಾಮಿ ಸಂಬಂಧಿಕರು ನೀಡಿರುವ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಿರುವ ಬಾಗೇಪಲ್ಲಿ ಠಾಣೆ ಪೊಲೀಸರು ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸೆ ಸೂಚನೆಯಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಬಾಂಬೆ ಸಲೀಂ ಸೇರಿ 8 ಜನ ಡಕಾಯಿತರನ್ನ ಬಂಧಿಸಿ ಡಕಾಯಿತರ ಬಳಿ ಇದ್ದ ಕಾರು, ಎಟಿಎಂ ಕಾರ್ಡ್, ಹಣ, ದ್ವಿಚಕ್ರ ವಾಹನ, ಮಾರಕಾಸ್ತ್ರಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಟೋಟಲ್ 3 ಜನ ನಮಗೆ ಲೋಕಲೈಟ್ಸ್ ಇದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಇಂದ ಬಾಗೇಪಲ್ಲಿ ತಾಲೂಕಾ ಮತ್ತೆ ಪಕ್ಕದಲ್ಲಿ ಗುಡಿಬಂಡೆ ತಾಲೂಕಿಂದ ಅವರು ಈ ತರ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಲೋಕಲ್ ಇಂದ ಇನ್ಫಾರ್ಮೇಶನ್ ಕೊಡಿ ಈ ಆಫೆನ್ಸ್ ಗೆ ಇನ್ವಾಲ್ವ್ ಆಗಿದ್ದಾರೆ. ಅವ್ರ ಮೇಲೆ ಸಣ್ಣ ಪುಟ್ಟ ಕೇಸಸ್ ವಗೇರಾ ಇದೆ, ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಏನು ಗ್ಯಾಮ್ಲಿಂಗ್ ಕೇಸಸ್ ವಗೇರಾ ಕೂಡ ಮತ್ತೆ ಬೇರೆ ಕೇಸಸ್ ಅಲ್ಲಿ ಜೈಲಲ್ಲಿ ಹೇಗೆ ಪರಿಚಯ ಆಗಿದೆ ಅದು ಟ್ರೈ ಮಾಡ್ತಾ ಇದ್ದೀವಿ. ಎಲ್ಲ ಕೇಸಸ್ ನಾವು ಲಿಸ್ಟ್ ಔಟ್ ಮಾಡ್ತೀವಿ 8 ಜನ ಮೇಲೆ ಎಷ್ಟು ಕೇಸಸ್ ಇದೆ. ಸರ್, ರೌಡಿ ಶೀಟರ್ ಒಬ್ರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಈ ತರ ನಾವು ಆ ಆಂಗಲ್ಗೆ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಅವ್ರ ಮೇಲೆ ಕೂಡ ನಾವು ಕರ್ಕೊಂಡ್ ಬಂದು ಒಂದು ಟೈಮ್ ಎಂಕ್ವೈರಿ ಆಲ್ರೆಡಿ ಮಾಡಿದೀವಿ. ಆ ವಿಚಾರ ಬಗ್ಗೆ ಕೂಡ ನಾವು ಡೆಫಿನೆಟ್ಲಿ ಪರ್ಸ್ಯೂ ಮಾಡ್ತೀವಿ. ಏನು ಬೇರೆ ಇನ್ವಾಲ್ವ್ಮೆಂಟ್ ಇದೆ ಅದನ್ನು ಕೂಡ ಪತ್ತೆ ಮಾಡ್ತೀವಿ. ಸರ್, ಬಾಂಬೆ ಸಲೀಂ ಪೊಲೀಸ್ ಕಡೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅದು ಪರ್ಟಿಕ್ಯುಲರ್ ಮನೆಯಲ್ಲಿ ವಾಸ ಇರ್ತಾರೆ ಅಥವಾ ಮೂವಿ? ಕಾರ್ಯಾಚರಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಇನ್ಸ್ಪೆಕ್ಟರ್ಗಳಾದ ನಾಗಮ್ಮ, ಮುನಿರತ್ನಮ್ಮ, ಪೇದೆಗಳಾದ ಸುರೇಶ್, ವೆಂಕಟರಮಣ, ಶ್ರೀನಾಥ್, ಶ್ರೀಪತಿ, ಧನಂಜಯ್, ಮೋಹನ್ ಕುಮಾರ್, ಸಾಗರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.